ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರೇ, ರಾಜ್ಯದಲ್ಲಿ 6 ಲಕ್ಷದಷ್ಟು ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ 4 ಲಕ್ಷಕ್ಕಿಂತ ಹೆಚ್ಚಿನ ನಿವೃತ್ತ ನೌಕರರಿದ್ದಾರೆ. ಆ ನಿವೃತ್ತ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಅನ್ಯಾಯವಾಗಿದೆ ಅಂತ ಕೂಗುಗಳು ಕೇಳಿ ಬರ್ತಾ ಇದ್ದು, ಅದರಲ್ಲಿ ಸುಮಾರು ಪಾಯಿಂಟ್ಗಳು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಂದನೇದಾಗಿ 2022ರಿಂದ 24ರ ಒಳಗೆ ಯಾರೆಲ್ಲ ನಿವೃತ್ತಿ ಹೊಂದಿದ್ದಾರೆ ಅವರಿಗೆ 6ನೇ ವೇತನ ಆಯೋಗದ ಅಡಿಯಲ್ಲೇ ವೇತನ ಸೌಲಭ್ಯಗಳು ಸಿಗ್ತಾ ಇದ್ದು ಅನ್ಯಾಯವಾಗಿದೆ. ಅವರಿಗೆ 7ನೇ ವೇತನ ಆಯೋಗ ಸಿಗಬೇಕು. ಜೊತೆಗೆ ಅದರ ಜೊತೆಯಲ್ಲಿ ಯಾರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನಿವೃತ್ತರಾಗಿದ್ದಾರೆ 70ರಿಂದ 80 ವರ್ಷದ ಒಳಗಿನವರಿಗೆ 10% ಹೆಚ್ಚಿನ ಪಿಂಚಣಿ ನೀಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಜೊತೆಗೆ 80ರಿಂದ ಹೆಚ್ಚಿನವರಿಗೆ ಯಾವ ರೀತಿಯಾದಂಥ ಪಿಂಚಣಿ ಕೊಡಬೇಕಾಗಿತ್ತು, ಎಲ್ಲ ಸೌಲಭ್ಯಗಳು ಒಂದು ಅನ್ಯಾಯವಾಗಿದೆ. 50% ಜನರಿಗೆ ಮಾತ್ರ 7ನೇ ವೇತನ ಆಯೋಗ ದೊರೆತಿದೆ, ಇನ್ನುಳಿದವರಿಗೆ ದೊರೆತಿಲ್ಲ. ಅದಕ್ಕಾಗಿ ಬಹಳಷ್ಟು ಹೋರಾಟಗಳು ನಡೀತಾ ಇದ್ದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಹಾಗಾದರೆ ನೋಡೋಣ ಬನ್ನಿ, ಯಾವೆಲ್ಲ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶವಿದೆ, ರಾಜ್ಯ 7ನೇ ವೇತನ ಆಯೋಗದ ಆದೇಶ ಏನಿದೆ, ಆ ಆದೇಶದಲ್ಲಿ ಬರೆದಿರುವಂಥ ಸಂಪೂರ್ಣವಾದಂಥ ಮಾಹಿತಿ ಏನಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಮಾಹಿತಿಯನ್ನು ದೊರಕಿಸುವಂಥ ಕೆಲಸ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ಹೆಚ್ಚುವರಿ ನಿವೃತ್ತಿ ವೇತನ. ಪ್ರಸ್ತುತ ಹೆಚ್ಚುವರಿ ನಿವೃತ್ತಿ ವೇತನವನ್ನು ಮೂಲ ವೇತನದ 20%, 30%, 40%, 50%, 100% ಇಲ್ಲಿ ಅನುಕ್ರಮವಾಗಿ ಯಾವ ರೀತಿಯಾಗಿ ಸಿಗುತ್ತೆ, ನಾವು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಮತ್ತು ನಿಮಗೆ ಅರ್ಥವಾಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಾವು ನಿಮಗೆ ನಿಮ್ಮ ಕ್ರೈಟೀರಿಯಾ ಏನಿದೆ, ನಿಮ್ಮ ವಯಸ್ಸಿಗೆ ಎಷ್ಟು ಪಿಂಚಣಿ ಹೆಚ್ಚಳವಾಗಲಿದೆ, 70ಕ್ಕಿಂತ ಹೆಚ್ಚಿನ ಯಾರೆಲ್ಲ ನೌಕರರಿದ್ದೀರಾ, 70 ವರ್ಷಕ್ಕಿಂತ ಹೆಚ್ಚಿನ ನೌಕರರು ಅವರೆಲ್ಲರೂ ಸಹ ನಿಮ್ಮ ಒಂದು ವಯಸ್ಸನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಎಷ್ಟು ಪರ್ಸೆಂಟೇಜಷ್ಟು ಪಿಂಚಣಿಯಲ್ಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಹೈಕ್ ಆಗಬೇಕಾಗಿದ್ದು, ಅಥವಾ ಈಗ ಸಿಗ್ತಾ ಇದೆ ಅಥವಾ ಸಿಗ್ತಾ ಇಲ್ವಾ, ಯಾಕೆ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ನಿಮಗೆ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮುಖಾಂತರವಾಗಿ ನಿಮಗೆ ಮಾಹಿತಿಯನ್ನು ದೊರಕಿಸುವಂಥ ಕೆಲಸ ಮಾಡ್ತೀವಿ. ನೋಡ್ತಾ ಇದ್ದೀರಾ, ಹೆಚ್ಚುವರಿ ನಿವೃತ್ತಿ ವೇತನ ಯಾವ ರೀತಿಯಾಗಿ ಹೆಚ್ಚುವರಿ 20% ಏನು ಇದೆಯಲ್ಲ ಮೊದಲನೇ ಕಾಲಮ್ನಲ್ಲಿ, ಅದನ್ನು 80ರಿಂದ 85 ವರ್ಷನವರಿಗೆ, 30% ಸಿಗೋದು 85ರಿಂದ 90ನವರಿಗೆ, 40% ಯಾರಿಗೆ ಸಿಗುತ್ತದೆ ಅಂದರೆ 90ರಿಂದ 95 ಅವರಿಗೆ, 50% ಯಾರಿಗೆ ಸಿಗ್ತದೆ ಅಂದರೆ 95ರಿಂದ 100. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಬರೆದಿರುವಂಥ ಮಾಹಿತಿಯನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ, ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಯಾವುದೇ ರೀತಿಯಂಥ ಡೌಟ್ಸ್ಗಳು ಇಟ್ಕೋಬೇಡಿ. ಇಲ್ಲಿ ಮೊದಲ ರೋದಲ್ಲಿ ಶೇಕಡಗಳನ್ನು ನೀಡಲಾಗಿದೆ, 20%, 30%, 40%, 50% ಅಂತ, ಜೊತೆಗೆ 100% ಅಂತ. ಎರಡನೇ ರೋ ಅಲ್ಲಿ ಅನುಕ್ರಮವಾಗಿ 20 ಅಂದರೆ 80ರಿಂದ 85 ಅವರಿಗೆ, 30 ಅಂದರೆ 85ರಿಂದ 90 ಅವರಿಗೆ, 40 ಅಂದರೆ 90ರಿಂದ 95 ಅವರಿಗೆ, 50 ಅಂದರೆ 95ರಿಂದ 100ರವರೆಗೆ. ಜೊತೆಗೆ 100ಕ್ಕೆ 100% ಪಿಂಚಣಿ ಹೆಚ್ಚಳ. ಉದಾಹರಣೆಗೆ 100 ರೂಪಾಯಿ ಇದ್ರೆ 200 ರೂಪಾಯಿ ಆಗುವಂಥದ್ದು, 10,000 ಇದ್ರೆ 20,000 ಆಗುವಂಥದ್ದು, 50,000 ಏನಾದರೂ ಪಡಿತಾ ಇದ್ರೆ ಅವರಿಗೆ 1,00,000 ಆಗುವಂಥದ್ದು ಈ ಒಂದು 7ನೇ ವೇತನ ಆಯೋಗ ಶಿಫಾರಸು ಮಾಡಿದೆ. ಇದರಲ್ಲಿ ಡೌಟ್ ಇಲ್ಲ. ದಯವಿಟ್ಟು ರಾಜ್ಯದ ನಿವೃತ್ತ ಸರ್ಕಾರಿ ನೌಕರರೇ, ನೀವು ಮಾಹಿತಿಯನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮಗೆ 7ನೇ ವೇತನ ಆಯೋಗದ ಮಾಹಿತಿ ಸಂಪೂರ್ಣವಾಗಿ ದೊರೆತಿಲ್ಲ, ನೀವು ಕರೆಕ್ಟಾಗಿ ನೋಡಿಲ್ಲ ಅಂದರೆ ನಿಮಗೆ ಸಿಗೋದಿಲ್ಲ. ದಯವಿಟ್ಟು ನೀವು ಸಂಪೂರ್ಣವಾಗಿ ಗಮನಿಸಿ. ಜೊತೆಗೆ 7ನೇ ವೇತನ ಆಯೋಗದ ಅಧಿಕೃತ ಆದೇಶ ಇದೆ, ಆದೇಶದ ಪ್ರತಿಯೊಂದು ಸಹ ಲಿಂಕ್ ಮಾಡಿರ್ತೀವಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಪಡೆದುಕೊಳ್ಳಿ ಮತ್ತು ಸಂಪೂರ್ಣವಾಗಿ ಓದಿ ನಿವೃತ್ತರಿಗೆ ನೀಡುವಂಥ ಸೌಲಭ್ಯಗಳನ್ನು ಪಡೆದುಕೊಳ್ಳಿ. ನಿಮ್ಮ ಒಂದು ಹಕ್ಕನ್ನು ಪಡೆದುಕೊಳ್ಳಿ. ಅದರಲ್ಲಿ ಯಾವುದೇ ರೀತಿಯಂಥ ಎರಡನೇ ಮಾತಿಲ್ಲ. ಹಾಗಾಗಿ ಯಾರಿಗೆಲ್ಲ 100 ವರ್ಷ ತಲುಪಿದ್ದಾರೆ ಅವರಿಗೆ 100ಕ್ಕೆ 100% ಪಿಂಚಣಿ ಹೆಚ್ಚಳ ಮಾಡಬೇಕು ಅಂತ ರಾಜ್ಯ 7ನೇ ವೇತನ ಆಯೋಗ ಶಿಫಾರಸು ಮಾಡಿದೆ. ಜೊತೆಗೆ ಇದು ಕೇಂದ್ರ ಸರ್ಕಾರದ ಕಲ್ಪಿಸಿರುವ ಅವಕಾಶಗಳನ್ನು ಹೋಲುತ್ತದೆ. ಹೌದು, ಕೇಂದ್ರದಲ್ಲಿ 7ನೇ ವೇತನ ಆಯೋಗ ಇದೆ. ಕೇಂದ್ರದಲ್ಲಿ ಸಹ 1,00,000ಗಟ್ಟಲೆ ಕೇಂದ್ರ ನಿವೃತ್ತ ನೌಕರರಿದ್ದಾರೆ. ಅವರು ಪಡಿತಾ ಇರುವಂಥ ಸೌಲಭ್ಯಗಳಿಗೆ ಸಿಮಿಲರ್ ಆಗಿ ನೀಡ್ತಾ ಇದೆ ರಾಜ್ಯ 7ನೇ ವೇತನ ಆಯೋಗ ಶಿಫಾರಸು ಮಾಡಿದೆ. ಜೊತೆಗೆ ಸಂಘಟನೆಗಳು KSGEA ಜೊತೆಗೆ KSGREA ಈ ಎರಡು ಸಂಘಗಳು 70ರಿಂದ 80 ವಯೋಮಾನದವರಿಗೆ 10% ಹೆಚ್ಚುವರಿ ನಿವೃತ್ತಿ ವೇತನವನ್ನು ಸಂದಾಯ ಮಾಡಲು ಕೋರಿರುತ್ತದೆ. ಹೌದು, ಈ ಒಂದು ಸಂಘಟನೆಗಳು ಏನು ಹೇಳ್ತಾ ಇದ್ದಾರೆ ಅಂದರೆ 70ರಿಂದ 80 ವರ್ಷನವರಿಗೆ ಯಾರೆಲ್ಲ ನಿವೃತ್ತರಿದ್ದಾರೆ ಅವರಿಗೆ 10% ಪಿಂಚಣಿ ಹೈಕ್ ಮಾಡಬೇಕು. ಹೌದು, ಅದು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಜಾರಿಯಲ್ಲಿದೆ, ಕೇಂದ್ರದಲ್ಲೂ ಸಹ ಜಾರಿ ಇದೆ. ಕರ್ನಾಟಕ ರಾಜ್ಯ 7ನೇ ವೇತನ ಆಯೋಗ ಸಹ ಶಿಫಾರಸು ಮಾಡಿದೆ, ಅದರ ಬಗ್ಗೆ ಪ್ರೂಫ್ ಸಹ ಇದೆ. ಈ ನೋಡ್ತಾ ಇದ್ದೀರಾ, ಈ ವಯೋಮಾನದ ನಿವೃತ್ತ ವೇತನದ
ವೇತನದಾರರಿಗೆ ಹೆಚ್ಚುವರಿ ನಿವೃತ್ತಿ ವೇತನ ಸೌಲಭ್ಯ ಒಂದು ಈ ಅವಕಾಶವು ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿರುವುದನ್ನು ಆಯೋಗ ಗಮನಿಸಿದೆ. ಹೌದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಾರಾಷ್ಟ್ರ, ಆಂಧ್ರ, ಕೇರಳ, ತಮಿಳುನಾಡುಗಳಲ್ಲಿ ಈಗ 70%ಗಿಂತ ಹೆಚ್ಚಿನ ಒಂದು 70ರಿಂದ 80 ವಯಸ್ಸಿನ ನಡುವೆ ಯಾರೆಲ್ಲ ನಿವೃತ್ತ ನೌಕರರಿದ್ದಾರೆ ಅವರಿಗೆ 10% ಪಿಂಚಣಿ ಹೆಚ್ಚಳ ಮಾಡಬೇಕು ಅಂತ ಒಂದು ರೂಲ್ಸ್ ಆಗಿದೆ. ಆದರೆ ಕೇಂದ್ರದಲ್ಲೂ ಸಹ ಇದೆ, ಆದರೆ ಕರ್ನಾಟಕ ರಾಜ್ಯದಲ್ಲಿ ಸಹ ಮಾಡಲಾಗಿದೆ. ಆದರೆ ಅವರಿಗೆ ಸಿಗ್ತಾ ಇಲ್ಲ. ಈ ಒಂದು ಗೊಂದಲಕ್ಕೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಸಿಗಬೇಕಾಗಿರುವಂಥ ಪಿಂಚಣಿ ರಾಜ್ಯ ಸರ್ಕಾರ ನೀಡಬೇಕು. ಈ ರೀತಿಯಾಗಿ ತಡೆ ಹಿಡಿಯೋದು ಎಷ್ಟರ ಮಟ್ಟಿಗೆ ಸರಿ? 7ನೇ ವೇತನ ಆಯೋಗ ತನ್ನ ಶಿಫಾರಸು ನೀಡಿದೆ. ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ 10% ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ಬಗ್ಗೆ ನೀವು ಯಾವುದೇ ರೀತಿಯಂತ ಡೌಟ್ ಇಟ್ಕೋಬೇಡಿ. ಜೊತೆಗೆ ಈ ಬೇಡಿಕೆಯು ಪರಿಗಣನೆ ಅರ್ಹವೆಂದು ಪರಿಗಣಿಸಿ, ನೋಡ್ತಾ ಇದ್ದೀರಲ್ಲ, ಈ ಬೇಡಿಕೆಯು ಈ ಒಂದು ಮಾಹಿತಿಯನ್ನು ಸ್ಕ್ರೀನ್ ಶಾಟ್ ಸಹ ತೆಗೆದುಕೊಳ್ಳಿ, ಯಾಕಂದರೆ ನಿಮಗೆ ಡೌಟ್ಸ್ಗಳು ಇರ್ತವೆ. ಈ ಬೇಡಿಕೆಯು ನೋಡ್ತಾ ಇದ್ದೀರಲ್ಲ, ಈ ಬೇಡಿಕೆಯು ಪರಿಗಣನೆಗೆ ಅರ್ಹವೆಂದು ಪರಿಗಣಿಸಿ 70ರಿಂದ 80 ವರ್ಷಗಳ ವಯಸ್ಸಿನ ಸಮೂಹ ಪಿಂಚಣಿದಾರರಿಗೆ 10% ಹೆಚ್ಚುವರಿ ಪಿಂಚಣಿ ನಿವೃತ್ತಿ ವೇತನವನ್ನು ಪಾವತಿಸಲು ಆಯೋಗ ಶಿಫಾರಸು ಮಾಡಿರುತ್ತದೆ. ಕರ್ನಾಟಕ ರಾಜ್ಯ ಮಾನ್ಯ ಕೆ ಸುಧಾಕರ್ ರಾವ್ ಅವರು ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರು 7ನೇ ವೇತನ ಆಯೋಗ ಶಿಫಾರಸು ನೀಡುವಾಗ ನಿವೃತ್ತ ನೌಕರರಿಗೆ ಸ್ಪೆಷಲಿ 70ರಿಂದ 80 ವಯಸ್ಸಿನವರಿಗೆ 10% ಪಿಂಚಣಿ ಹೆಚ್ಚಳ ಮಾಡಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ. ನೀವು ಪಡಿತಾ ಇಲ್ಲ ಅಂದರೆ ದಯವಿಟ್ಟು ಇದನ್ನು ಸಂಘಟನೆಗಳ ಎಲ್ಲರಿಗೂ ಸಹ ಎಲ್ಲ ರಾಜ್ಯ ಸರ್ಕಾರಿ ನೌಕರ ಸಂಘಟನೆಗಳ ಗಮನಕ್ಕೆ ತರಬೇಕು. ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ನಿಮ್ಮ ಒಂದು ಪಿಂಚಣಿಯನ್ನು, ಹೆಚ್ಚುವರಿ ಪಿಂಚಣಿಯನ್ನು ಪಡೆದುಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥಗರ್ಭಿತವಾಗಿ ಸಂಪೂರ್ಣವಾಗಿ ನೋಡಿಕೊಳ್ಳಿ. ನಿಮ್ಮ ಒಂದು ಬರಬೇಕಾಗಿರುವಂಥ ಹಕ್ಕನ್ನು ಪಡೆಯೋದಕ್ಕೆ ನೀವು ಹೋರಾಡೋದು ತಪ್ಪಲ್ಲ. 70ರಿಂದ 80 ವರ್ಷಗಳ ವಯಸ್ಸಿನ ಸಮೂಹ ಪಿಂಚಣಿದಾರರೇ 10% ಹೆಚ್ಚುವರಿ ನಿವೃತ್ತಿ ವೇತನ ಪಾವತಿಸಲು 7ನೇ ವೇತನ ಆಯೋಗ ಶಿಫಾರಸು ಮಾಡಿದೆ ಅಂತ ಮಾಹಿತಿ ಬಂದಾಗಿದೆ. ರಾಜ್ಯದಲ್ಲಿ ಯಾರೆಲ್ಲ ಪಡಿತಾ ಇದ್ದೀರಾ ಅಥವಾ ಪಡಿತಾ ಇಲ್ವಾ, ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ಸಲ್ಲಿ ತಿಳಿಸಿ. ಪಡಿತಾ ಇದ್ದರೆ ಎಸ್ ಅಂತ ಹೇಳಿ, ಪಡಿತಾ ಇಲ್ಲ ಅಂದರೆ ನೋ ಅಂತ ಹೇಳಿ. ಆದರೆ ರಾಜ್ಯದಲ್ಲಿ ಕೆಲವೊಂದಿಷ್ಟು ನೌಕರರಿಗೆ, ರಾಜ್ಯ ನಿವೃತ್ತ ನೌಕರರಿಗೆ ನಾವು ಸಂಪರ್ಕಿಸಿದಾಗ ಪಡಿತಾ ಇಲ್ಲ, ರಾಜ್ಯದಲ್ಲಿ ಅನ್ಯಾಯವಾಗ್ತಾ ಇದೆ, ಮುಖ್ಯಮಂತ್ರಿಗಳು ಅನ್ಯಾಯ ಮಾಡಿದ್ದಾರೆ ನಿವೃತ್ತ ನೌಕರರಿಗೆ ಅಂತ ಮಾಹಿತಿಯನ್ನು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾದರೆ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಎಲ್ಲ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.